ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಭೀಷ್ಮರು ಉತ್ತರಿಸಿದರು, ನಾನು ಈಗಾಗಲೇ ಧರ್ಮವು ಸೂಕ್ಷ್ಮವಾದದ್ದು ಎಂಬುದನ್ನು ತಿಳಿಸಿದ್ದೇನೆ. ಎಂತೆಂಥ ಮಹಾನುಭಾವರಿಗೂ ಪ್ರಾಜ್ಞರುಗಳಿಗೂ ಯಾವುದು ಸರಿ ಎಂದು ತೀರ್ಮಾನಿಸಲಾಗದ ಕಾಲಗಳು ಹಿಂದೆಯೂ ಇದ್ದವು. ಪ್ರಬಲನಾದವನು ಸರಿ ಎಂದದ್ದನ್ನು ಜಗತ್ತು ಮಾನ್ಯ ಮಾಡುತ್ತದೆ. ದುರ್ಬಲನಾದವನು ಧರ್ಮದ ಒಳ್ಳೆಯ ಸೂಕ್ಷ್ಮಾಂಶಗಳನ್ನು ಗ್ರಹಿಸಿ ತನ್ನ ಅಭಿಪ್ರಾಯವನ್ನು ಮಂಡಿಸಿದಾಗ ಉಳಿದವರು ಅದನ್ನು ಮಾನ್ಯ ಮಾಡುವುದಿಲ್ಲ. ಇದು ಇಂದಿನ ಪ್ರಪಂಚ ನಡೆಯುತ್ತಿರುವ ರೀತಿ. ನೀನು ಕೇಳಿರುವ ಪ್ರಶ್ನೆ ಉತ್ತರಿಸಲು ಕ್ಲಿಷ್ಟಕರವಾದುದು. ಇದು ಉತ್ತರ ಇದೇ ಕಟ್ಟಕಡೆಯದು ಎಂದು ಹೇಳಲು ನಾನು ಅಸಮರ್ಥನಾಗಿರುವೆ. ಆದರೆ ಇಷ್ಟಂತೂ ನಿಜ, ಕೌರವರ ದುರಾಸೆ ದಿನ ದಿನಕ್ಕೆ ಹೆಚ್ಚುತ್ತಿದೆ. ಅವರ ವಿನಾಶ ಖಚಿತ. ದ್ರೌಪದಿ, ನೀನು ಸೊಸೆಯಾಗಿ ಬಂದಿರುವ ಈ ವಂಶ ಎಂಥ ವಿಪತ್ಕಾಲದಲ್ಲೂ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದುಕೊಳ್ಳದ ಧರ್ಮಾತ್ಮರ ವಂಶ. ನೀನು ಧರ್ಮ ಮತ್ತು ಸತ್ಯಗಳ ಮೇಲೆ ನಿನ್ನ ದೃಷ್ಟಿಯನ್ನು ನೆಟ್ಟು ಆಪತ್ತಿನಲ್ಲಿ ಸಹನೆ ಸಹಿಷ್ಣುತೆಗಳಿಂದ ನಡೆದುಕೊಳ್ಳುತ್ತಿದ್ದೀಯೆ. ಇದು ನಿನಗೆ ಒಪ್ಪತಕ್ಕದ್ದೇ. ವಿವೇಕ ವಿವೇಚನೆಗಳಲ್ಲಿ ಪ್ರಬುದ್ಧರಾದ ದ್ರೋಣರಂಥವರು ತಲೆ ತಗ್ಗಿಸಿ ಸತ್ತಂತೆ ಕುಳಿತಿದ್ದಾರೆ. ಅವರಿಂದ ಉತ್ತರ ನಿರೀಕ್ಷಿಸುವುದು ವ್ಯರ್ಥ. ನನ್ನ ಅಭಿಪ್ರಾಯದಲ್ಲಿ ಯುಧಿಷ್ಠಿರನಿಂದ ಮಾತ್ರ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವುದು ಸಾಧ್ಯವಾದೀತು. ನಿನ್ನನ್ನು ಜಯಿಸಲಾಗಿದೆಯೇ ಇಲ್ಲವೇ ಎಂಬುದನ್ನು ಅವನೇ ನಿರ್ಧರಿಸಬೇಕು. ಅದೇ ಯುಕ್ತವಾದದ್ದು. ಹೆಣ್ಣು ಹಕ್ಕಿಯೊಂದು ಸಹಾಯಕ್ಕಾಗಿ ಮತ್ತೆ ಮತ್ತೆ ಕೂಗುವಂತೆ ದ್ರೌಪದಿಯು ಉತ್ತರಕ್ಕಾಗಿ ಮತ್ತೆ ಮತ್ತೆ ಸಭೆಯಲ್ಲಿದ್ದವರನ್ನು ಪ್ರಶ್ನಿಸಿದಳು. ಅವಳ ವೇದನೆ ದುಃಖಾಶ್ರುಗಳಿಗೆ ಕೊನೆ ಇರಲಿಲ್ಲ. ಆದರೆ ದುರ್ಯೋಧನನಿಗೆ ಹೆದರಿದ್ದ ರಾಜರು ಮೌನವಾಗಿದ್ದರು. ದುರ್ಯೋಧನ ರಾಜರುಗಳನ್ನು, ಅವರ ಮಕ್ಕಳು ಮೊಮ್ಮಕ್ಕಳನ್ನು ಗಮನಿಸಿದ. ಎಲ್ಲರೂ ತುಟಿ ಎರಡು ಮಾಡದೆ ಕುಳಿತಿದ್ದರು. ದುರ್ಯೋಧನ ಔದ್ಧತ್ಯದಿಂದ ನಗುತ್ತಾ ದ್ರೌಪದಿಯತ್ತ ತಿರುಗಿ ಹೇಳಿದ, ಯಾಜ್ಞಸೇನಿ, ನಿನ್ನ ಗಂಡಂದಿರೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಇವರು ಉತ್ತರಿಸಬಹುದು. ನಿನ್ನ ಸಲುವಾಗಿಯಾದರೂ ಈ ನಾಲ್ವರು ಯುಧಿಷ್ಠಿರ ನಮ್ಮ ಪ್ರಭುವಲ್ಲ ಎಂದು ಹೇಳಲಿ. ಆಗ ಯುಧಿಷ್ಠಿರ ಸುಳ್ಳುಗಾರನಾಗುವನು, ನೀನು ಮುಕ್ತಳಾಗುವೆ. ಇಲ್ಲವಾದಲ್ಲಿ ಯುಧಿಷ್ಠಿರನ ದೃಷ್ಟಿ ಧರ್ಮದಲ್ಲೇ ನೆಟ್ಟಿದೆ ಎಂದರ್ಥ. ಅವನು ಇಂದ್ರನಂತೆ. ಅವನು ನಿನ್ನ ಪ್ರಭು ಹೌದೋ ಅಲ್ಲವೋ ಎನ್ನುವುದನ್ನು ಹೇಳಲಿ. ನೀನು ನಮ್ಮೊಡನೆ ಇರುವೆಯೋ ಅವನ ಜೊತೆ ಇರುವೆಯೋ ಎಂಬುದನ್ನು ಅವನ ಮಾತು ನಿರ್ಧರಿಸಲಿದೆ. ನಿನ್ನ ಯಾತನೆಯನ್ನು ನೋಡುವ ಇಚ್ಛೆ ಇಲ್ಲಿರುವ ರಾಜರಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ನೆರೆದಿರುವ ದೊರೆಗಳು ಶುದ್ಧಾತ್ಮರು. ನಿನ್ನ ಗಂಡನ ದುರ್ದೈವದಿಂದಾಗಿ ಅವರು ಉತ್ತರ ಹೇಳಲು ಹಿಂಜರಿಯುತ್ತಿದ್ದಾರೆ. ಕೆಲವರು ದುರ್ಯೋಧನನ ಈ ಮಾತುಗಳನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಇನ್ನು ಕೆಲವರು ಕಣ್ಣು ತುಟಿ ಅಗಲಿಸಿ ತಮ್ಮ ಸಮ್ಮತಿ ಸೂಚಿಸಿದರು. ಇನ್ನು ಕೆಲವರಿಗೆ ದುರ್ಯೋಧನನ ಮಾತಿನ ಮರ್ಮ ಅರ್ಥವಾಗಿ ಬೇಸರಪಟ್ಟುಕೊಂಡರು. ಅವನ ಬಂಧು ಬಾಂಧವರಿಗಂತೂ ಪರಮ ಸಂತೋಷವಾಗಿತ್ತು. ರಾಜರುಗಳಲ್ಲಿ ಕೆಲವರು ದುರ್ಯೋಧನನ ಪ್ರಶಂಸೆಗೈದರು. ಈಗ ಎಲ್ಲರ ದೃಷ್ಟಿ ಯುಧಿಷ್ಠಿರನ ಮೇಲೆ ನೆಟ್ಟಿತ್ತು. ಧರ್ಮಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಧರ್ಮಜ ಈಗೇನು ಹೇಳುತ್ತಾನೆ ಎಂದು ಕೇಳಲು ಎಲ್ಲರೂ ಕುತೂಹಲಿಗಳಾಗಿದ್ದರು. ಅಜೇಯನಾದ ಅರ್ಜುನ, ಅದಮ್ಯನಾದ ಭೀಮ ಮತ್ತು ನಕುಲ ಸಹದೇವರು ಏನು ಹೇಳುತ್ತಾರೆಂದು ಕೇಳಲು ಆಸ್ಥಾನದಲ್ಲಿದ್ದ ರಾಜರು ಅವರತ್ತಲೇ ದೃಷ್ಟಿ ನೆಟ್ಟಿದ್ದರು. ಸಭೆಯಲ್ಲಿ ಮೌನ ಹೆಪ್ಪುಗಟ್ಟಿತ್ತು. ಅನಂತರ ಭೀಮ ತನ್ನ ದೀರ್ಘ ಬಾಹುಗಳನ್ನೆತ್ತಿ ಸಿಡಿಲ ದನಿಯಲ್ಲಿ ಹೇಳಿದ, ಜ್ಯೇಷ್ಠನಾದ ನಮ್ಮ ಹಿರಿಯಣ್ಣ, ನಮ್ಮ ಪ್ರಭು, ನಮ್ಮ ನಾಯಕ, ಇಲ್ಲವಾದಲ್ಲಿ ನಾವು ಕೌರವರ ಈ ಹೀನ ಕೃತ್ಯಗಳನ್ನು ನೋಡಿಕೊಂಡು ಸುಮ್ಮನೆ ಕುಳಿತಿರುತ್ತಿರಲಿಲ್ಲ. ಅವನು ನಮ್ಮ ತಪಸ್ಸು ಮತ್ತು ನಮ್ಮ ಬದುಕುಗಳ ಒಡೆಯ. ತನ್ನನ್ನು ಸೋಲಿಸಲಾಗಿದೆ ಎಂದು ಸ್ವತಃ ಅವನೇ ಸೋಲನ್ನು ಒಪ್ಪಿಕೊಂಡಿರುವುದರಿಂದ ನಾವೆಲ್ಲ ಪರಾಜಿತರೇ. ಇಲ್ಲವಾದಲ್ಲಿ ದ್ರೌಪದಿಯ
ಮುಂಗುರುಳನ್ನು ಮುಟ್ಟಿಯೂ ಜೀವಂತ ಉಳಿಯುವ ಧೈರ್ಯ ಯಾರಿಗೆ ಇರುತ್ತಿತ್ತು? ನನ್ನ ತೋಳುಗಳನ್ನು ನೋಡಿ, ಅವು ಕಬ್ಬಿಣದ ಗದೆಗಳಂತಿವೆ. ಈ ತೋಳುಗಳಲ್ಲಿ ಬಂಧಿಸಿದನೆಂದರೆ ಇಂದ್ರನಿಗೂ ಅದರಿಂದ ತಪ್ಪಿಸಿಕೊಳ್ಳಲಾಗದು. ಧರ್ಮನಿಷ್ಠರಿಗೆ ತೋರುವ ಗೌರವವನ್ನು ನಮ್ಮಣ್ಣನಿಗೂ ತೋರುವ ಉದ್ದೇಶದಿಂದ ನಾನು ಭಯಂಕರವಾದುದೇನನ್ನು ಮಾಡದೆ ಸಂಯಮದಿಂದ ಇದ್ದೇನೆ. ಅರ್ಜುನನ ಬುದ್ಧಿವಾದದಿಂದಲೂ ನಾನು ಪ್ರೇರಿತನಾಗಿದ್ದೇನೆ. ಧರ್ಮದ ಶಿಶುವಾದ ಯುಧಿಷ್ಠಿರನು ಆಜ್ಞೆ ಮಾಡಿದ್ದೇ ಆದರೆ ಮರುಕ್ಷಣದಲ್ಲೇ ಧೃತರಾಷ್ಟ್ರನ ಈ ದುಷ್ಟ ಮಕ್ಕಳನ್ನು ಸಿಂಹವು ಸಣ್ಣ ಪ್ರಾಣಿಗಳನ್ನು ಹೊಸಕಿ ಹಾಕುವಂತೆ ನಿರ್ನಾಮ ಮಾಡಿಬಿಡುವೆನು. ನನ್ನ ಕೈಗಳು ಖಡ್ಗದ ಕೆಲಸ ಮಾಡಬಲ್ಲವು. ಭೀಮಸೇನನ ಈ ಮಾತುಗಳನ್ನು ಕೇಳಿದ ನಂತರ ಭೀಷ್ಮ, ದ್ರೋಣ, ವಿದುರ ಮೂವರು ಏಕಕಂಠದಲ್ಲಿ ಹೇಳಿದರು, ನೀನು ಆಡಿದ್ದನ್ನೆಲ್ಲ ಮಾಡುವಷ್ಟು ಸಮರ್ಥನಿದ್ದೀಯೆ. ಸ್ವಲ್ಪ ತಾಳ್ಮೆ ವಹಿಸು. ಈ ಮಾತುಗಳನ್ನು ಕೇಳಿಸಿಕೊಂಡ ಕರ್ಣ ಭೀಮನಿಗೆ ಮತ್ತಷ್ಟು ಯಾತನೆ ಕೊಡುವ ಉದ್ದೇಶದಿಂದ ನುಡಿದ. ಭದ್ರೆ, ಹಿರಿಯರು ಹೇಳುತ್ತಾರೆ, ಗುಲಾಮ ಅವನ ಮಗ ಮತ್ತು ಅವನ ಹೆಂಡತಿಗೆ ಸ್ವಾತಂತ್ರ್ಯವಿಲ್ಲವೆಂದು. ಅವರು ತಮಗಾಗಿ ಏನನ್ನು ಆರ್ಜಿಸಲಾರರು. ಸೇವಕನ ಹೆಂಡತಿ ಹಾಗೂ ಅವನಿಗೆ ಸೇರಿದ್ದೆಲ್ಲವೂ ದೊರೆಗೆ ಸೇರಿದ ಆಸ್ತಿ. ನೀನೀಗ ಸ್ವಾತಂತ್ರ್ಯವನ್ನು ಕಳೆದುಕೊಂಡವನ ಹೆಂಡತಿ. ನೀನು ಅವನೊಂದಿಗಿರುವುದರಿಂದ ಏನು ಪ್ರಯೋಜನವಾಗದು. ನೀನು ರಾಣಿವಾಸದ ಸಮುಚ್ಚಯಕ್ಕೆ ಹೋಗಿ ಧೃತರಾಷ್ಟ್ರನ ಕುಟುಂಬದ ಪರಿವಾರದವರ ಸೇವೆ ಮಾಡಿಕೊಂಡಿರುವುದು ಒಳ್ಳೆಯದು. ಧೃತರಾಷ್ಟ್ರನ 100 ಮಂದಿ ಪುತ್ರರು ಈಗ ನಿನ್ನ ಒಡೆಯರು. ನೀನೀಗ ಮತ್ತೊಬ್ಬ ಒಡೆಯನನ್ನು ಆರಿಸಿಕೊಳ್ಳುವುದು ಉತ್ತಮ. ಈ ಸಲ ಜೂಜುಗಾರನನ್ನು ಆರಿಸಿಕೊಳ್ಳದಿರು. ದಾಸಿಯಾದವಳು ಮತ್ತೊಬ್ಬ ಪುರುಷನನ್ನು ಆಯ್ಕೆ ಮಾಡಿಕೊಂಡಲ್ಲಿ ದೋಷವಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಪಾಂಡವರು ನಿನ್ನನ್ನು ಪಣಕ್ಕೊಡ್ಡಿ ಸೋತಿದ್ದಾರೆ. ಈಗ ಅವರ ಬದುಕಿಗೆ ಏನು ಬೆಲೆ ಇದೆ? ಅವರ ಪೌರುಷದಿಂದ ಏನು ಪ್ರಯೋಜನ? ಕರ್ಣನ ಈ ಚುಚ್ಚು ಮಾತುಗಳನ್ನು ಕೇಳಿ ಭೀಮ ನಿಡಿದಾದ ನಿಟ್ಟುಸಿರು ಬಿಟ್ಟ. ಅವನು ಅಸಹಾಯಕನಾಗಿದ್ದ. ಅವನ ಹೃದಯವನ್ನು ಸುಡುತ್ತಿದ್ದ ಬೆಂಕಿ ಅವನ ಕಣ್ಣುಗಳ ಮೂಲಕ ಸ್ಫೋಟಿಸಿ ಎಲ್ಲವನ್ನು ನಾಶ ಮಾಡಿಬಿಡುತ್ತದೇನೋ ಎಂಬಂತಿತ್ತು. ಬೆಂಕಿಯ ಗೋಳಗಳಂತಿದ್ದವು ಅವನ ಕಣ್ಣುಗಳು. ಹಲ್ಲು ಕಡಿಯುತ್ತಾ ಅವನು ಯುಧಿಷ್ಠಿರನಿಗೆ ಹೇಳಿದ, ಮಹಾರಾಜ, ಸೂತಪುತ್ರನ ಈ ಮಾತುಗಳಿಂದ ನನಗೆ ಅಸಮಾಧಾನವೇನೂ ಇಲ್ಲ. ಏಕೆಂದರೆ ಸೇವಕನೊಬ್ಬನ ಕೆಲಸ ಅದೇ ಆಗಿರುತ್ತದೆ. ಆದರೆ ದ್ರೌಪದಿಯನ್ನು ನೀನು ಪಣಕ್ಕೊಡ್ಡದಿದ್ದರೆ ನಮ್ಮ ಶತ್ರುಗಳು ಇಂತಹ ಮಾತುಗಳನ್ನಾಡುವುದು ಸಾಧ್ಯವಿತ್ತೆ? ಯುಧಿಷ್ಠಿರ ಕಂಬದಂತೆ ಕುಳಿತಿದ್ದ. ಪ್ರಜ್ಞಾಶೂನ್ಯನಂತೆ ಅವನತ್ತ ನೋಡುತ್ತಾ ದುರ್ಯೋಧನ ಹೇಳಿದ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ನಿನ್ನ ಆಜ್ಞೆಗೆ ತಲೆಬಾಗುತ್ತಾರೆ. ಆದ್ದರಿಂದ ದ್ರೌಪದಿಯ ಪ್ರಶ್ನೆಗೆ ಅವರು ಉತ್ತರಿಸಲಾರರು. ನೀನು ಹೇಳು, ಕೃಷ್ಣೆಯನ್ನು ನಾವು ಜಯಿಸಿದ್ದೇವೋ ಇಲ್ಲವೋ? ಪಾಂಡವರ ಮತ್ತು ದ್ರೌಪದಿಯ ಯಾತನೆಯನ್ನು ಮತ್ತಷ್ಟು ತೀಕ್ಷ್ಣಗೊಳಿಸುವುದು ದುರ್ಯೋಧನನ ಉದ್ದೇಶವಾಗಿತ್ತು. ಧರ್ಮಕ್ಕೆ ಕಟ್ಟುಬಿದ್ದ ಭೀಮ ಹಲ್ಲು ಮಸೆಯುತ್ತಿದ್ದ. ಅವನನ್ನು ಮತ್ತಷ್ಟು ಕೆರಳಿಸಬೇಕೆನಿಸಿತು ದುರ್ಯೋಧನನಿಗೆ. ಅದರ ಪರಿಣಾಮ ಏನಾಗುವುದೆಂಬುದರ ಅರಿವು ಅವನಿಗಿರಲಿಲ್ಲ. ದುರ್ಯೋಧನನು ತನ್ನ ಎಡೆತೊಡೆಯ ಮೇಲಿನ ಉಡುಪನ್ನು ಸರಿಸಿ ದ್ರೌಪದಿಗೆ ಸಂಜ್ಞೆ ಮಾಡಿದ. ಭೀಮ ದಳ್ಳುರಿಯ ಸಾಕಾರವಾದ ದುರ್ಯೋಧನನ್ನೇ ದುರುಗುಟ್ಟಿ ನೋಡುತ್ತಾ ಸಿಂಹನಾದ ಮಾಡಿದ. ಭವಿಷ್ಯದ ಯುದ್ಧದಲ್ಲಿ ನಿನ್ನ ಊರುಭಂಗ ಮಾಡದಿದ್ದಲ್ಲಿ ರುಕೋದರನು ತನ್ನ ಪೂರ್ವಜರ ಪಂಕ್ತಿಗೆ ಸೇರದಿರಲಿ. ಹೊತ್ತಿ ಉರಿಯುತ್ತಿರುವ ವೃಕ್ಷವೊಂದರ ಸುತ್ತ ಬೆಂಕಿಯ ಜ್ವಾಲೆಗಳು ಹೊಮ್ಮುವಂತೆ ಭೀಮನ ಪ್ರತಿ ಅಂಗದಲ್ಲಿಯೂ ರೋಷ ಉಕ್ಕುತ್ತಿತ್ತು. ಭೀಮನ ಶಪಥವನ್ನು ಕೇಳಿದ್ದೇ ವಿದುರನಲ್ಲಿ ಕುರುಕುಲದ ನಾಶವಾಯಿತೆಂಬ ಕಡುಭೀತಿ ತಲೆದೋರಿತು. ಅವನು ಸಭೆಯನ್ನುದ್ದೇಶಿಸಿ ಹೇಳಿದ, ಪ್ರತೀಪ ವಂಶದ ರಾಜರುಗಳೇ, ಭೀಮನ ಮಾತುಗಳಲ್ಲಿನ ವಿನಾಶವನ್ನು ಅರ್ಥ ಮಾಡಿಕೊಳ್ಳಿ. ಈ ಅನರ್ಥವು ಭರತ ವಂಶವನ್ನು ನಿರ್ನಾಮಗೊಳಿಸುವುದು. ಅದು ಭಗವಂತನ ಇಚ್ಛೆಯಾಗಿರುವಂತಿದೆ. ಜೂಜಿನಲ್ಲಿ ಎಲ್ಲ ನ್ಯಾಯ ನಿಯಮಗಳನ್ನು ಗಾಳಿಗೆ ತೂರಲಾಯಿತು. ಅಕಾರಣವಾಗಿ ಈ ಕುಲದ ಮಾನಧನವಾದ ದ್ರೌಪದಿಯನ್ನು ಅವಮಾನಗೊಳಿಸಿ ಎಲ್ಲ ವಿವಾದಗಳಿಗೂ ಎಡೆಮಾಡಿಕೊಟ್ಟಿರುವಿರಿ. ನಿಮ್ಮ ಸಾಮ್ರಾಜ್ಯದ ಅಭ್ಯುದಯದ ಕೊನೆ ಸಮೀಪಿಸುತ್ತಿದೆ. ಈಗಲೂ ವಿನಾಶವು
ಕೈ ಅಳತೆ ಸಮೀಪದಲ್ಲಿರುವ ಈ ಹಂತದಲ್ಲೂ ಕೌರವರು ಪಾಪ ಕಾರ್ಯಗಳ ಸಮಾಲೋಚನೆಯಲ್ಲಿ ಮುಳುಗಿದ್ದಾರೆ. ಕುರುವಂಶದ ದಿಗ್ಗಜರೇ, ಈಗಲಾದರೂ ನನ್ನ ಮಾತನ್ನು ಕೇಳಿ. ಧರ್ಮಕ್ಕೆ ಅಪಜಯವಾದಲ್ಲಿ ಈ ಮಹಾ ಆಸ್ಥಾನ ಕಲುಷಿತಗೊಳ್ಳುವುದು. ಯುಧಿಷ್ಠಿರ ತನ್ನನ್ನು ಒಡ್ಡಿಕೊಂಡು ಸೋಲುವ ಮುನ್ನ ಹೆಂಡತಿಯನ್ನು ಪಣಕ್ಕೆ ಒಡ್ಡಿದ್ದರೆ ಯಜಮಾನನು ಹೆಂಡತಿಯನ್ನು ಪಣಕ್ಕೊಡ್ಡಿದ ಎಂದು ಹೇಳಬಹುದಿತ್ತು. ಆದರೆ ಧರ್ಮಜ ಮೊದಲು ತನ್ನನ್ನು ಪಣಕ್ಕೊಡ್ಡಿಕೊಂಡು ನಂತರ ದ್ರೌಪದಿಯನ್ನು ಪಣಕ್ಕೊಡ್ಡಿದ. ಸೇವಕನ ಬಳಿ ತನ್ನದೆಂದು ಹೇಳಿಕೊಳ್ಳಲು ಏನೂ ಇರುವುದಿಲ್ಲ. ಸೇವಕನೊಬ್ಬ ಜಯಗಳಿಸಬಹುದು ಎಂದು ಏನನ್ನಾದರೂ ಪಣಕ್ಕೊಡ್ಡುವುದಿದೆಯಲ್ಲ, ಅದು ಐಶ್ವರ್ಯ ಗಳಿಸುವ ಕನಸೇ ಸರಿ. ಧರ್ಮಜ ಶಕುನಿಯ ಮಾತುಗಳ ಪ್ರಚೋದನೆಗೆ ಪ್ರತಿಕ್ರಿಯಿಸಿ ದ್ರೌಪದಿಯನ್ನು ಪಣಕ್ಕೊಡ್ಡಿದ್ದಾನೆಯೇ ವಿನ ಸ್ವಂತ ಪ್ರೇರಣೆಯಿಂದಲ್ಲ. ಆದ್ದರಿಂದ ನಾನು ಹೇಳುತ್ತಿರುವ ಸತ್ಯಕ್ಕೆ ಬೆನ್ನು ತಿರುಗಿಸದಿರಿ. ವಿದುರನ ಈ ಮಾತುಗಳು ದುರ್ಯೋಧನನ ಕಣ್ಣುಗಳನ್ನು ತೆರೆಸಲಿಲ್ಲ. ಅವನು ಹೇಳಿದ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರ ಮಾತುಗಳನ್ನು ನಾನು ಮಾನ್ಯ ಮಾಡುತ್ತೇನೆ. ಯುಧಿಷ್ಠಿರ ನಮ್ಮ ಪ್ರಭು ಅಲ್ಲ ಎಂದು ಅವರು ಹೇಳಲಿ. ಆ ಕ್ಷಣವೇ ನಾನು ಯಾಜ್ಞಸೇನಿಯನ್ನು ಮುಕ್ತಗೊಳಿಸುತ್ತೇನೆ. ಈ ಪ್ರಶ್ನೆಗೆ ಭೀಮಸೇನ ಈಗಾಗಲೇ ಉತ್ತರಿಸಿದ್ದ. ಈಗ ಅರ್ಜುನ ಉತ್ತರಿಸಿದ. ದ್ಯೂತಕ್ಕೆ ಮುನ್ನ ಧರ್ಮನಿಷ್ಠನಾದ ಕುಂತಿಪುತ್ರನಾದ ಯುಧಿಷ್ಠಿರ ನಮ್ಮ ಪ್ರಭುವಾಗಿದ್ದ. ಅವನೀಗ ತನ್ನನ್ನೇ ಸೋಲಿಗೀಡು ಮಾಡಿಕೊಂಡಿದ್ದಾನೆ. ಅವನೀಗ ಯಾರ ಪ್ರಭು ಎಂಬುದನ್ನು ನೀನೇ ನಿರ್ಧರಿಸಬಹುದು. ಧನ್ಯವಾದಗಳು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.